ಎಂಟಾಗಿದೆ. ನ ವೇದವಾದಾನನುವರ್ತತೆ ಮತಿಃ ಸ್ವಯೇವ ಲೋಕೆ ರಮತೋ ಮಹಾಮುನೇಃ ಯಥಾ ಗತಿರ್ದೇವ ಮನುಷ್ಯಯೋ ಪೃಥಕ್ ಸ್ವಯೇವ ಧರ್ಮೇ ನ ಪರಂ ಕ್ಷಿಪೇತ್ ಸ್ಥಿತಃ. ಸತೀದೇವಿ ತನ್ನ ತಂದೆಯಾದ ದಕ್ಷ ಪ್ರಜಾಪತಿ ಎದುರಿಗೆ ಆಡುವ ಮಾತುಗಳು ಮುಂದುವರಿತಾ ಇದ್ದಾವೆ. ಅವಳು ಧರ್ಮದ ಬಗ್ಗೆ ಮಾತಾಡಿದ್ಲು. ಧರ್ಮ ರಕ್ಷಕನಾದ ಒಬ್ಬ ಸ್ವಾಮಿಯನ್ನ ನಿರ್ದಯಾದ ಒಬ್ಬ ಮನುಷ್ಯ ನಿಂದನೆ ಮಾಡ್ತಾ ಇರುವಾಗ ಆ ನಿಂದನೆಯನ್ನ ಕೇಳಿಕೊಂಡು ಸುಮ್ಮನೆ ಕೂಡಬಾರದು ಯಾರು ಕೂಡ. ಒಬ್ಬ ಮಹಾತ್ಮರ ನಿಂದನೆ ನಡೀತಾ ಇದ್ರೆ ಆ ನಿಂದನೆ ಮಾಡಿದವನ ನಾಲಿಗೆಯನ್ನ ಕತ್ತರಿಸ್ಬೇಕು. ಶಕ್ತಿ ಇದ್ದರೆ ಬಲಾತ್ಕಾರವಾಗಿ ಅವನ ನಾಲಿಗೆಯನ್ನ ಕತ್ತರಿಸ್ಬೇಕು. ಇಲ್ಲ, ನಮಗಷ್ಟು ಶಕ್ತಿ ಇಲ್ಲ, ಕಿವಿ ಮುಚ್ಚಿಕೊಂಡಲ್ಲಿಂದ ಎದ್ದು ಹೋಗಬೇಕು, ಕೇಳಿಸ್ಕೊಂಡು ಸುಮ್ಮನೆ ಕೂಡಬಾರ್ದು. ಈ ಎರಡನ್ನೂ ಮಾಡ್ಲಿಕ್ಕಾಗದೆ ಇರೋನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಅಂತ. ಹೀಗೆ ಇದು ಧರ್ಮ. ಈ ಮೊದಲೆರಡರಲ್ಲಿ ನಾನು ಮಾಡ್ಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ, ನಾನು ಹೆಣ್ಣಾಗಿರೋದ್ರಿಂದ. ಆದ್ರಿಂದ ಶಿವನಿಂದಕನಾದ ನಿನ್ನಿಂದ ಹುಟ್ಟಿದ ಈ ಅಪವಿತ್ರವಾದ ನನ್ನ ಶರೀರವನ್ನ ನಾನು ಧಾರಣೆ ಮಾಡದೆ ತ್ಯಾಗ ಮಾಡಿಬಿಡ್ತೇನೆ ಅಂತ ಈ ರೀತಿ ಹಿಂದೆ ಅವಳು ಮಾತಾಡಿದ್ದನ್ನ ನೋಡಿದ್ವಿ. ಹಾಗೆ ತನ್ನ ಮಾತನ್ನ ಮುಂದುವರಿಸ್ತಾ ಈಗ ಹೇಳ್ತಾ ಇದ್ದಾಳೆ. ಶಿವ ಸದಾ ತನ್ನ ಬಿಂಬರೂಪಿಯಾದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅವನನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಬಿಂಬರೂಪನಾದ ಆ ಬಿಂಬದಲ್ಲಿ ಪ್ರಕಾಶಿಸುವ ಭಗವಂತನಲ್ಲೇ ಸದಾ ಧ್ಯಾನ ನಿರತವಾದ ಆ ರುದ್ರದೇವರ ಬುದ್ಧಿ ವೇದೋಕ್ತ ವಿಧಿ ನಿಷೇಧಗಳನ್ನ ಅನುಸರಣೆ ಮಾಡೋದಿಲ್ಲ. ವೇದವಾದ ಅನನುವರ್ತತೆ ಮತಿ. ಸದಾ ಧ್ಯಾನ ನಿರತನಾಗಿರ್ತಾನೆ. ಅಂತಹ ಬುದ್ಧಿಯುಳ್ಳಂತಹ ಆ ಶಿವ ವೇದೋಕ್ತ ವಿಧಿ ನಿಷೇಧಗಳನ್ನ ಅನುಸರಿಸೋದಿಲ್ಲ. ದೇವತೆಗಳ ನಡತೆನೇ ಬೇರೆ, ಮನುಷ್ಯರ ನಡತೆನೇ ಬೇರೆ. ದೇವತೆಗಳು ಇರುವಂತೆ ಮನುಷ್ಯರು ಇರಬೇಕಾಗಿಲ್ಲ, ಮನುಷ್ಯರು ಇರುವಂತೆ ದೇವತೆಗಳು ಇರಬೇಕಾಗಿಲ್ಲ. ಒಬ್ಬೊಬ್ಬರ ನಡತೆ ಬೇರೆ ಬೇರೆ ರೀತಿಯಾಗಿಯೇ ಇದೆ. ಅದರಂತೆ ನಿನ್ನ ಮತ್ತು ಶಿವನ ನಡತೆಗಳು ಬೇರೆ ಬೇರೆನೆ ಇರ್ಬೋದು ತಾನೆ. ನೀ ಇದ್ದಾಗೇನೆ ಅವನಿರಬೇಕು ಅಂತೇನಿಲ್ಲ, ಅವನಿದ್ದಾಗೆ ನೀನಿರಬೇಕು ಅಂತೇನಿಲ್ಲ. ದೇವತೆಗಳ ನಡತೆ ಬೇರೆ ಇರುತ್ತದೆ, ಮನುಷ್ಯರ ನಡತೆ ಬೇರೆನೆ ಇರ್ತದೆ. ಹಾಗಾಗಿ ಅವನದ್ದು ನಡತೆನೆ ಬೇರೆ, ನಿನ್ನ ನಡತೆನೆ ಬೇರೆ ಇರ್ಬೋದಲ್ವಾ. ನೀನ್ ಯಾಕೆ ಅವನನ್ನ ನಿನ್ನ ಹಾಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀ ಅಂತ ಕೇಳ್ತಾಳೆ ಸತೀದೇವಿ. ಅವನ ನಡತೆನೆ ಬೇರೆ. ಸ್ವಧರ್ಮದಲ್ಲಿ ಅವನು ನಿರತನಾಗಿದ್ದಾನೆ, ನೀನು ಸ್ವಧರ್ಮದಲ್ಲಿ ನಿರತನಾಗಿದ್ದೀನಿ. ನಿನ್ನನ್ನು ನಾನೇನು ಸ್ವಧರ್ಮ ಬಿಟ್ಟವನು ಅಂತೇನು ಹೇಳ್ತಾ ಇಲ್ಲ. ಒಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿಯನ್ನ ಇನ್ನೊಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿ ಆಕ್ಷೇಪ ಮಾಡಬಾರದು. ಅವನ ಧರ್ಮದಲ್ಲಿ ನಿರತನಾಗಿರ್ತಾನ ಅವನು, ನಿನ್ನ ಧರ್ಮದಲ್ಲಿ ನೀನ್ ನಿರತನಾಗಿರೋ ಅಷ್ಟೇ. ಅವನು ಸ್ವಧರ್ಮ ನಿರತನಾದವನನ್ನ ನೀನು ಯಾಕೆ ನಿಂದನೆ ಮಾಡಬೇಕು, ಅದು ಆಕ್ಷೇಪ ಮಾಡಬಾರ್ದು ಅಂತ. ಇದು ಕೂಡ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾಳೆ ಸತೀದೇವಿ. ಹಿಂದೆ ಕರ್ಣೋಪಿಧಾಯ ನಿರಯಾತ್ ಅನ್ನೋದು ಏನೊಂದು ಶ್ಲೋಕ ಇದೆ, 17ನೇ ಶ್ಲೋಕ. ಅದು ಧರ್ಮ ಬೋಧನೆಯನ್ನು ಮಾಡ್ತಕ್ಕಂತಹ ಶ್ಲೋಕ. ಇದೆಲ್ಲ ಕೇವಲ ಅವನಿಗೆ ಮಾತ್ರ ಹೇಳ್ತಾ ಇರೋದು, ಸತೀದೇವಿ ದಕ್ಷನಿಗೆ ಅಂತ ತಿಳ್ಕೊಳ್ಬಾರದು. ಇದು ಭಾಗವತ ಇಡೀ ಮನುಕುಲಕ್ಕೆ ಕೊಡ್ತಕ್ಕಂತಹ ಸಂದೇಶಗಳಿವೆಲ್ಲ.
ಆ ಶ್ಲೋಕ ಮತ್ತು ಈ ಶ್ಲೋಕವೂ ಕೂಡ ಹಾಗೆ. ಈ ಶ್ಲೋಕ ಹೇಳ್ತಾ ಇದೆ, ಸ್ವೇಯೇವ ಧರ್ಮೇ ನಪರಂ ಕ್ಷಿಪೇತ್ ಸ್ಥಿತಃ ಅಂತ. ಇದು ಒಂದು ಸುಭಾಷಿತ. ಒಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿಯನ್ನ ಮತ್ತೊಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿ ಆಕ್ಷೇಪ ಮಾಡಬಾರದು. ನ ಪರಂ ಕ್ಷಿಪೆ. ಯಾಕೆ ಅಂದ್ರೆ ಅವರವರ ಧರ್ಮಗಳು ಬೇರೆ ಬೇರೆನೆ ಇರ್ತದೆ, ಅವರವರ ನಡತೆಗಳು ಬೇರೆ ಬೇರೆ ಇರ್ತದೆ. ಒಬ್ಬರಂತೆ ಮತ್ತೊಬ್ರು ಇರಬೇಕು ಅಂತ ಇಲ್ಲ. ದೇವತೆಗಳ ನಡತೆಗಳೇ ಬೇರೆ, ಮನುಷ್ಯರ ನಡತೆಗಳೇ ಬೇರೆ. ಯಥಾ ಗತಿ ದೇವ ಮನುಷ್ಯಯೋ ಪೃಥಕ್, ದೇವ ಮನುಷ್ಯಯೋ ಗತಿ ಯಥಾ ಪೃಥಕ್. ದೇವತೆಗಳ ಗತಿ ಮತ್ತು ಮನುಷ್ಯರ ಗತಿ, ಗತಿ ಅಂದ್ರೆ ನಡತೆಗಳು, ಅವರ ಆಚರಣೆ ವಿಧಿವಿಧಾನಗಳು ಅಂತ ಅರ್ಥ. ಆ ದೇವತೆಗಳ ವಿಧಿವಿಧಾನಗಳು ನಡತೆಗಳು ಇದ್ದ ಹಾಗೆ ಮನುಷ್ಯರ ವಿಧಿವಿಧಾನಗಳು ನಡತೆಗಳು ಇರೋದಿಲ್ಲ. ಅವರದ್ದು ಬೇರೆ ಇರ್ತದೆ, ಇವ್ರದ್ದು ಬೇರೆ ಇರ್ತದೆ. ಹೇಗೋ ಅದು ದೃಷ್ಟಾಂತ ಕೊಟ್ಟಿದ್ದವಳು. ಯಥಾ ಹೇಗೆ ದೇವ ಮತ್ತು ಮನುಷ್ಯಯೋ ಗತಿ ಪೃಥಕ್, ತಥಾ ಹಾಗೆ ನಿನ್ನ ನಡತೆ ಬೇರೆ, ಅವನ ನಡತೆ ಬೇರೆ ಬೇರೆ ಇರ್ಬೋದು ತಾನೆ ಅಂತ. ಹಾಗೆ ಅವನು ತನ್ನದೇ ಆದ ಬಿಂಬರೂಪಿಯಾದ ಭಗವಂತನಲ್ಲೇ ಧ್ಯಾನ ನಿರತನಾಗಿ ಇರ್ತಾನೆ. ಯಾರು ಬಿಂಬರೂಪಿಯಾದ ಭಗವಂತನ ದರ್ಶನವನ್ನ ಪಡಿತಾ ಅಲ್ಲೇ ಧ್ಯಾನವನ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ವೇದೋಕ್ತ ವಿಧಿ ನಿಷೇಧಗಳ ಅನುಸರಣೆ ಮಾಡಲೇಬೇಕು ಅಂತಿಲ್ಲ. ಗೀತೆಯಲ್ಲೂ ಕೂಡ ಇದನ್ನೇ ಹೇಳಿದ್ದು. ತಸ್ಯ ಏನದು ಶ್ಲೋಕ ಮೊನ್ನೆ ಹೇಳಿದ್ರಲ್ಲ ನೀವು, ಆ ಶ್ಲೋಕ ಅವನೇನು ಮಾಡಬೇಕಾಗಿಲ್ಲ ಅಂತ ಬರ್ತದಲ್ಲ, ಅಸಂಪ್ರಜ್ಞಾನ ಯಾರು ಇದು ಮಾಡೋ ಕೆಲಸ ಇಲ್ಲ. ಆ ಶ್ಲೋಕ ನೆನಪಾಗ್ತಿಲ್ಲ. ಸರಿ. ಹಾಗಾಗಿ ಬಿಂಬರೂಪಿ ದರ್ಶನವನ್ನ ಪಡಿತಾ ಅಲ್ಲೇ ಧ್ಯಾನ ನಿರತನಾದ ವ್ಯಕ್ತಿಗೆ ವೇದೋಕ್ತ ವಿಧಿ ನಿಷೇಧಗಳ ಬಂಧನ ಅಂತ ಅನ್ನೋದಿಲ್ಲ. ಹಾಗಾಗಿ ಈಗ ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ, ಪ್ರಕೃತದಲ್ಲಿ ಅವನು ಎದ್ದು ನಿಂತು ನನಗೆ ಗೌರವ ಕೊಡ್ಲಿಲ್ಲ, ಲೋಕ ಮರ್ಯಾದೆ ಅನುಸರಣೆ ಮಾಡ್ಲಿಲ್ಲ ಅಂತೆಲ್ಲ ಆಕ್ಷೇಪ ಮಾಡಿದ್ನಲ್ಲ, ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದಿದು. ಧ್ಯಾನ ನಿರತನಾದ ವ್ಯಕ್ತಿಗೆ ವೇದೋಕ್ತ ವಿಧಿ ನಿಷೇಧಗಳ ಅನುಸರಣೆ ಇರೋದಿಲ್ಲ. ನ ವೇದವಾದಾನನು ವರ್ತತೆ ಸ್ವಯೇವ ಲೋಕೆ ರಮತೋ ಮಹಾಮುನೇಹೆ. ಅವನು ಸ್ವಯೇವ ಲೋಕೆ ರಮತಃ, ಸ್ವಯೇವ ಲೋಕೆ ರಮತಃ ಅಂತಂದ್ರೆ ತನ್ನ ಬಿಂಬರೂಪಿಯಾದ ಭಗವಂತನಲ್ಲೇ ಧ್ಯಾನ ನಿರತನಾಗಿದ್ದ ಅಂತ ವ್ಯಕ್ತಿಗಳಿಗೆ ವೇದೋಕ್ತ ವಿಧಿ ನಿಷೇಧಗಳ ಅನುಸರಣೆ ಇರೋದಿಲ್ಲ. ಅವರ ನಡತೆಗಳು ಬೇರೆ ಇರ್ತದೆ, ಮನುಷ್ಯರ ನಡತೆಗಳು ಬೇರೆ ಇರ್ತದೆ. ಹಾಗೆ ನಿನ್ನ ನಡತೆ ಬೇರೆ, ಅವನ ನಡತೆ ಬೇರೆ ಇರ್ಬೋದಲ್ವಾ? ಹೀಗಿರುವಾಗ ಒಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿಯನ್ನ ಅದೇ ರೀತಿ ಮತ್ತೊಬ್ಬ ಸ್ವಧರ್ಮದಲ್ಲಿ ನಿರತನಾದ ವ್ಯಕ್ತಿ ಆಕ್ಷೇಪ ಮಾಡಬಾರದು. ನ ವೇದವಾದಾನನುವರ್ತತೆ ಮತಿಃ ಸ್ವಯೇವ ಲೋಕೆ ರಮತೋ ಮಹಾಮುನೇ ಯಥಾ ಗತಿರ್ದೇವ ಮನುಷ್ಯಯೋ ಪೃಥಕ್ ಸ್ವಯೇವ ಧರ್ಮೇನ ಪರಂ ಕ್ಷಿಪೇತ್ ಸ್ಥಿತಃ. ಕರ್ಮ ಪ್ರವೃತ್ತಂ ಚ ನಿವೃತ್ತಮಪ್ಯುತ ವೇದೇ ವಿವಿಚ್ಯೋ ಭಯಲಿಂಗಮಾಶ್ರಿತಂ ವಿರೋಧಿ ತದ್ಯೌಗಪದೇಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ. ಹಾಗೆ ಸತ್ಯದೇವಿ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾಳೆ, ಒಬ್ಬೊಬ್ಬರ ನಡತೆಗಳು ಬೇರೆ ಬೇರೆನೆ ಇರ್ತದೆ. ದೇವತೆಗಳಿಗೆ
ಇತರರಂತೆ ಸಾಮಾನ್ಯ ಆಚಾರ ನಿಯಮ ಮೊದಲಾದವುಗಳು ಇರೋದಿಲ್ಲ. ಮನುಷ್ಯರಿಗೆ ಅವರಿಗೆ ಆದ ಆಚಾರಗಳು ಬೇರೆ, ನಿಯಮಗಳು ಬೇರೆ ಇರ್ತದೆ. ಮಹಾನಿಯಮ ಅಂತ ಕರೀತಾರ ಅದನ್ನ. ಈ ಮಹಾನಿಯಮ ಅನ್ನೋ ಕರ್ಮ ಇದು ದೇವತೆಗಳಿಗೆ ಇಲ್ಲ, ಬೇರೆಯವರಿಗಿದೆ ಮಹಾನಿಯಮ ಎಂಬತಕ್ಕಂತಹ ಕರ್ಮ. ಆದ್ದರಿಂದ ದಕ್ಷ, ನೀನು ಶಿವನಂತೆ ಅಲ್ಲ, ಆ ಶಿವನನ್ನ ನೀನು ಇತರರಂತೆ ಆಚಾರವುಳ್ಳವನು, ಮಹಾನಿಯಮವುಳ್ಳವನು, ಅವನು ಲೋಕಮರ್ಯಾದ ಉಲ್ಲಂಘನೆ ಮಾಡಿದವನು ಅಂತ ಹಾಗೆಲ್ಲ ಆಕ್ಷೇಪ ಮಾಡಬಾರದು, ನೀನು ನಿಂದನೆ ಮಾಡಬಾರದು ಅಂತಾಳೆ ದಾಕ್ಷಾಯಿಣಿ. ವಿಷಯ ಪದಾರ್ಥಗಳ ಕಾಮನೆಯಿಂದ ವಿಷಯ ಸುಖಗಳನ್ನ ಅನುಭವಿಸಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡುವ ಕರ್ಮ ಏನಿದೆ ಇದು ಪ್ರವೃತ್ತ ಕರ್ಮ ಅಂತ ಕರೆಸ್ಕೊಳ್ತದೆ. ಮೋಕ್ಷ ಸುಖವನ್ನ ಬಯಸಿ ಮಾಡುವ ಕರ್ಮ ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ತದೆ. ಹೀಗೆ ಕರ್ಮದಲ್ಲಿ ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ ಅಂತ ಎರಡು ರೀತಿಯಾದ ಕರ್ಮಗಳಿದ್ದಾವೆ. ಇದು ವೇದದಲ್ಲೇ ಎರಡು ರೀತಿಯಾದ ಕರ್ಮಗಳನ್ನ ಬೋಧನೆ ಮಾಡಿದ್ದಾರೆ. ಕರ್ಮದಲ್ಲಿ ಎರಡು ವಿಧ, ನಿಜ. ಅವೆರಡೂ ಕರ್ಮಗಳು ಕೂಡ ಏಕಕಾಲದಲ್ಲಿ ಒಬ್ಬನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿವೃತ್ತ ಕರ್ಮವನ್ನು ಮತ್ತು ಪ್ರವೃತ್ತ ಕರ್ಮವನ್ನು ಒಬ್ಬನೇ ವ್ಯಕ್ತಿ ಏಕಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಾಲದಲ್ಲಿ ಮಾಡ್ಬೋದು ಬೇಕಾದ್ರೆ. ಒಬ್ಬನೇ ವ್ಯಕ್ತಿ ಕೆಲವು ಸಮಯದಲ್ಲಿ ನಿವೃತ್ತ ಕರ್ಮವನ್ನು ಮಾಡ್ತಾನೆ, ಕೆಲವು ಸಮಯದಲ್ಲಿ ಪ್ರವೃತ್ತ ಕರ್ಮವನ್ನ ಮಾಡ್ತಾನೆ. ಆದ್ರೆ ಏಕಕಾಲದಲ್ಲಿ ಒಬ್ಬನೇ ವ್ಯಕ್ತಿ ನಿವೃತ್ತ ಕರ್ಮನೂ ಮಾಡೋದು, ಪ್ರವೃತ್ತ ಕರ್ಮನೂ ಮಾಡೋದು ಅನ್ನೋದು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ದೇವತಾ ಪುರುಷರಲ್ಲಿ ಎರಡೂ ಕರ್ಮಗಳು ಇರೋದಿಲ್ಲ. ಈ ಎರಡೂ ಕರ್ಮಗಳು ಇರೋದಿಲ್ಲ ಅಂತಾಳೆ. ಅವರಲ್ಲಿ ಈ ಎರಡು ಕರ್ಮಗಳಿಗಿಂತ ಬೇರೆಯಾದ ಮಹಾನಿಯಮ ಎಂಬ ಒಂದು ರೀತಿಯಾದ ಕರ್ಮ ಇದೆ ಅಂತೆ. ದೇವತೆಗಳಿಗೆ ಅದು ಮಹಾನಿಯಮ. ಅದು ಈ ಪ್ರವೃತ್ತ ಕರ್ಮನೂ ಅಲ್ಲ, ನಿವೃತ್ತ ಕರ್ಮನೂ ಅಲ್ಲ. ಈ ಎರಡಕ್ಕಿಂತಲೂ ಬೇರೆಯಾದ ಮಹಾನಿಯಮ ಎಂಬತಕ್ಕಂತಹ ಒಂದು ಕರ್ಮ ಅದು ದೇವತೆಗಳಲ್ಲಿ ಮಾತ್ರ ಇರ್ತದೆ. ಶಿವ ದೇವದೇವೋತ್ತಮ, ದೇವತೆಗಳಲ್ಲೇ ಅತ್ಯಂತ ಉತ್ತಮನಾದಂತಹ ದೇವತೆ. ಆದ್ರಿಂದ ಮಹಾನಿಯಮ ಕರ್ಮವನ್ನೇ ಮಾಡ್ತಾನವನು. ಹೀಗಿರುವಾಗ ಅವನನ್ನ ನೀನು ಆಚಾರ ಇಲ್ಲದವನು, ನಡತೆಹೀನ, ಲೋಕಮರ್ಯಾದ ಉಲ್ಲಂಘನೆ ಮಾಡಿದವನು ಅಂತ ಹೀಗೆಲ್ಲ ಅವನನ್ನ ನಿಂದನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾಳೆ. ಈ ಮಹಾನಿಯಮ ಅಂತನ್ನೋ ಕರ್ಮ ಉಳ್ಳವರು ದೇವತೆಗಳು. ಅಂಥದ್ರಲ್ಲಿ ದೇವೋತ್ತಮ ಅವನು ಶಿವ. ಅಂತಹ ದೇವೋತ್ತಮನಾದ ಶಿವ ಮಹಾನಿಯಮ ಎಂಬ ಕರ್ಮದಲ್ಲಿ ನಿವೃತ್ತನಾಗಿರ್ತಾನೆ, ಯಾವಾಗ ಪ್ರವೃತ್ತನಾಗಿರ್ತಾನೆ ಯಾವಾಗ್ಲೂ ಕೂಡ. ಅಂತಹ ಶಿವನಲ್ಲಿ ನೀನು ಹೋಗಿ ಆಚಾರ ಇಲ್ಲದವನು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ದೊಡ್ಡ ತಪ್ಪು. ಇಲ್ಲಿ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಅಂತ ವಾಕ್ಯ ಇದೆ. ಕಾಮ್ಯಕರ್ಮಿ ನಿಷ್ಕಾಮ ಕರ್ಮ ಮಾಡಬೇಕಾಗಿಲ್ಲ, ನಿಷ್ಕಾಮಕರ್ಮಿ ಕಾಮ್ಯಕರ್ಮ ಮಾಡಬೇಕಾಗಿಲ್ಲ. ಅದು ಹೇಗೋ ಹಾಗೆ ಬೇರೆ ವ್ಯಾಖ್ಯಾನಕಾರ ಹೇಳ್ತಾ ಇದ್ದೇನೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಶ್ರೀಧರಿಯ ವ್ಯಾಖ್ಯಾನ ಮತ್ತು ವಿಶ್ವನಾಥ ವ್ಯಾಖ್ಯಾನ, ಗಿರಿಧರಿಯ ವ್ಯಾಖ್ಯಾನ ಇದನ್ನೆಲ್ಲ ನೋಡಿದ್ರೆ ಅವ್ರು ಹೀಗೆ ಹೇಳ್ತಾ ಇದ್ದಾರೆ. ಹೇಗೆ ಕಾಮ್ಯಕರ್ಮಿ ನಿಷ್ಕಾಮ ಕರ್ಮವನ್ನ ಮಾಡಬೇಕಾಗಿಲ್ಲ, ನಿಷ್ಕಾಮಕರ್ಮಿ ಕಾಮ್ಯ ಕರ್ಮವನ್ನ ಮಾಡಬೇಕಾಗಿಲ್ಲ ಹೇಗೋ
ಹಾಗೆ ಪರಮಾತ್ಮ ಈ ಎರಡೂ ಕರ್ಮ ಮಾಡಬೇಕಾಗಿಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪರಮಾತ್ಮ ಇಲ್ಲಿ ಯಾಕೆ ಬಂದ? ಪರಮಾತ್ಮ ಈ ಎರಡೂ ಕರ್ಮನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದನ್ನ ದೃಷ್ಟಾಂತ ತಗೊಂಡಿದ್ದಾರೆ ಅವರು. ಕಾಮ್ಯ ಕರ್ಮಿ ನಿಷ್ಕಾಮ ಕರ್ಮ ಮಾಡಬೇಕಾಗಿಲ್ಲ, ನಿಷ್ಕಾಮ ಕರ್ಮಿ ಕಾಮ್ಯ ಕರ್ಮವನ್ನು ಮಾಡಬೇಕಾಗಿಲ್ಲ. ಹೇಗೋ ಹಾಗೆ ಪರಮಾತ್ಮ ಎರಡೂ ಕರ್ಮವನ್ನು ಮಾಡಬೇಕಾಗಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪ್ರಕೃತದಲ್ಲಿ ಬಂದದ್ದು ಶಿವ ಅವನು ಆಚಾರ ನಡೆಸ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಅವಳು ಸತೀದೇವಿ ಹೇಳಬೇಕಲ್ವಾ. ಶಿವ ಲೋಕ ಮರ್ಯಾದ ಉಲ್ಲಂಘನೆ ಮಾಡಿದ, ಯಾವ ರೀತಿ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಳಿಲ್ಲ ಸಭೆಯಲ್ಲಿ ಅಂತ ಆಕ್ಷೇಪ ಬಂದದ್ದು. ಅದಕ್ಕೋತ್ತರವಾಗಿ ಸತೀದೇವಿ ಹೇಳಬೇಕು, ಅವನು ಅವನದು ಕರ್ಮ ಬೇರೆನೆ ಇದೆ, ಅವನು ಈ ಕರ್ಮ ಮಾಡೋ ಅಗತ್ಯ ಇರ್ಲಿಲ್ಲ, ಮಾಡ್ಬೇಕಾಗಿಲ್ಲ ಅಂತ ಹಾಗೆ ಉತ್ತರ ಹೇಳಬೇಕಾಗಿತ್ತು. ಪರಮಾತ್ಮ ಎರಡೂ ಕರ್ಮ ಮಾಡೋದಿಲ್ಲ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಶಿವ ಆಚಾರಗಳನ್ನ ಮಾಡೋದಿಲ್ಲ ಅನ್ನೋ ದಕ್ಷನ ಆಕ್ಷೇಪಕ್ಕೆ ಪರಮಾತ್ಮ ಏನೋ ಕರ್ಮ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನು ಉತ್ತರ ಹೇಳ್ದಂಗಾಗತ್ತೆ? ಈ ರೀತಿ ವ್ಯಾಖ್ಯಾನ ಮಾಡ್ತಾರ ಅವರು. ಪರಮಾತ್ಮನಿಗೂ ಇಲ್ಲಿ ಏನು ಸಂಗತಿಯೇ ಇಲ್ಲ. ಅದಕ್ಕೆ ಸಂಗತಿಯನ್ನ ಕೂಡಿಸ್ಬೇಕು ಅಂತಾದ್ರೆ ಶಿವ ಪರಮಾತ್ಮನೇ ಅಂತ ಹಾಗಿಟ್ಟುಕೊಂಡು ಅವರು ಸಂಗತಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಶಿವ ಅಂದ್ರು ಪರಮಾತ್ಮ ಅಂದ್ರು ಒಂದೇ. ಶಿವನನ್ನೇ ಪರಮಾತ್ಮ ಅಂತ ಹೇಳ್ತಾ ಇರೋದು. ಪರಮಾತ್ಮ ಏನು ಮಾಡ್ಬೇಕಾಗಿಲ್ಲ, ಶಿವನೇ ಪರಮಾತ್ಮ ಆಗಿರೋದ್ರಿಂದ ಅವನಿಗೆ ಕರ್ತವ್ಯ ಕರ್ಮ ಅನ್ನೋದು ಇರೋದಿಲ್ಲ ಅಂತ ಹಿಂಗೆ ಹೇಳಿ ಸಮಾಧಾನ ಮಾಡ್ಬೇಕು. ಅವರ ವ್ಯಾಖ್ಯಾನ ಪ್ರಕಾರ ಪ್ರಕೃತಕ್ಕೆ ಅದನ್ನು ಕೂಡಿಸ್ಬೇಕಾಗಿದ್ರೆ ಶಿವ ಪರಮಾತ್ಮನೇ ಆಗಿರೋದ್ರಿಂದ ಅವನಿಗೂ ಯಾವ ಕರ್ತವ್ಯ ಕರ್ಮಗಳು ಇರೋದಿಲ್ಲ ಅಂತ ಹಿಂಗೆ ಮಾಡಿ ಕೂಡಿಸ್ಬೇಕು. ಆದ್ರೆ ಇದು ಕೂಡೋದಿಲ್ಲ. ಯಾಕೆ? ಅಸಂಗತಿ ಬರದೇ ಇರುವಂತೆ ವ್ಯಾಖ್ಯಾನ ಮಾಡಬೇಕು. ಸದಾ ಪರಮಾತ್ಮ ಪರನಾಗಿ ತನ್ಮಯತೆಯನ್ನು ಹೊಂದಿರತಕ್ಕಂತಹ ಜ್ಞಾನಯೋಗಿ ಭಕ್ತಿ ಯೋಗಿಗಳಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಇದು ಸರಿಯಾದದ್ದು. ಪರಮಾತ್ಮ ಪರನಾಗಿ ತನ್ಮಯತೆಯನ್ನು ಹೊಂದಿದ ಜ್ಞಾನಯೋಗಿಯಾದವನು ಭಕ್ತಿಯೋಗಿಯಾದವನು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಶಿವನನ್ನ ಯೋಗಿ ಅಂತ ಅನ್ನೋಣ. ಈ ರೀತಿ ಒಬ್ಬರು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶಿವನನ್ನ ಯೋಗಿ ಅಂತ ಹೇಳೋಣ. ಅವನು ಭಕ್ತಿಯೋಗಿ, ಸದಾ ಪರಮಾತ್ಮ ಪರನಾಗಿ ತನ್ಮಯತೆಯನ್ನು ಹೊಂದಿರತಕ್ಕಂಥವನು, ಆದ್ರಿಂದ ಅವನು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗಿರಿಧರಿ ವ್ಯಾಖ್ಯಾನದಲ್ಲಿ ಅವ್ರು ಹೇಳಿದ್ದಾರೆ. ಆದ್ರೆ ಯೋಗಿಗಳಿಗೂ ಕೂಡ ಅಸಂಪ್ರಜ್ಞಾತ ಸಮಾಧಿ ಕಾಲದಲ್ಲಿ ಹೊರತುಪಡಿಸಿ ಬೇರೆ ಕಾಲದಲ್ಲಿ ಕರ್ಮ ಅವಶ್ಯಕತೆ ಇದ್ದೇ ಇದೆ. ಅದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಯೋಗಿಗಳಿಗೂ ಕೂಡ ಎಲ್ಲಾ ಕಾಲದಲ್ಲೂ ಕರ್ಮದ ಅವಶ್ಯಕತೆ ಇಲ್ಲ ಅಂತಲ್ಲ. ಅಸಂಪ್ರಜ್ಞಾತ ಸಮಾಧಿ ಕಾಲದಲ್ಲಿ ಮಾತ್ರ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಅಲ್ಲಿ ಹೇಳಿದ್ದು ಗೀತೆಯಲ್ಲಿ. ತಸ್ಯ ಕಾರ್ಯಂ, ಹೌದು, ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಈಗ ನೆನಪಾಯ್ತು. ಅವನಿಗೆ ಏನು ಮಾಡಬೇಕಾದದ್ದಿಲ್ಲ. ಯಾವಾಗ? ಆ ಸಮಯದಲ್ಲಿ ಮಾತ್ರ, ಅಸಂಪ್ರಜ್ಞಾತ ಸಮಾಧಿ ಕಾಲದಲ್ಲಿ ಮಾತ್ರ. ಬೇರೆ ಕಾಲದಲ್ಲಿ ಅವರಿಗೂ ಕರ್ಮ ಮಾಡಬೇಕು ಅನ್ನೋ ವಿಧಿ ನಿಷೇಧಗಳು ಇದ್ದೇ ಇದೆ. ಸಮಾಧಿ ಯೋಗಿಗೆ ಕರ್ಮವೇ ಬೇಡ ಅಂತ ಆ ರೀತಿ ಹೇಳಬಾರದು. ಇಲ್ಲಿ ಅವರು ಹಾಗೆ ಹೇಳಿದ್ದಾರೆ. ಜ್ಞಾನಯೋಗಿ ಭಕ್ತಿ ಯೋಗಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂತ ಗಿರಿಧರಿ ವ್ಯಾಖ್ಯಾನ ಹೇಳಿದ್ದಾರೆ. ಅದು ಕೂಡ ಸರಿಯಾಗೋದಿಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮಣಿ ಅಂತ ಇಲ್ಲಿ ಪದ ಇದೆ. ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಅಂತ.
ಬ್ರಹ್ಮಣಿ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಕಾಮ್ಯ ಕರ್ಮ ನಿಷ್ಕಾಮ ಕರ್ಮಗಳು ಜೊತೆಗೂಡಿ ಸಾಧನ ಆಗೋದಿಲ್ಲ. ಯಾಕೆ ಅಂದ್ರೆ ಅವು ಜೊತೆಗೂಡೋದೇ ಇಲ್ಲ. ಕಾಮ್ಯ ಕರ್ಮ ಇದ್ದಲ್ಲಿ ನಿಷ್ಕಾಮ ಕರ್ಮ ಇರೋದಿಲ್ಲ, ನಿಷ್ಕಾಮ ಕರ್ಮ ಇದ್ದಲ್ಲಿ ಕಾಮ್ಯ ಕರ್ಮ ಇರೋದಿಲ್ಲ. ಹಾಗಾಗಿ ಎರಡು ಜೊತೆಗೂಡಿ ಬ್ರಹ್ಮಜ್ಞಾನಕ್ಕೆ ಅದು ಸಾಧನ ಆಗೋದಿಲ್ಲ. ಹಾಗಾಗಿ ನಿಷ್ಕಾಮ ಕರ್ಮ ಒಂದೇ ಜ್ಞಾನ ಸಾಧನ. ನಿಷ್ಕಾಮ ಕರ್ಮವನ್ನ ಶಿವ ಮಾಡ್ತಾನೇ ಇದ್ದಾನೆ ಅಂತ ಈ ರೀತಿ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶಿವ ಯಾವಾಗಲೂ ನಿಷ್ಕಾಮ ಕರ್ಮ ಮಾಡ್ತಾನೆ ಇದ್ದಾನೆ ಅಂತ. ಆದ್ರೆ ಕಾಮ್ಯ ಕರ್ಮ ನಿಷ್ಕಾಮ ಕರ್ಮಗಳು ಜೊತೆಗೆ ಸೇರಿ ಜ್ಞಾನ ಸಾಧನ ಆಗಬಹುದು ಅಂತ ಯಾರೂ ಹೇಳೋದಿಲ್ಲ. ಯಾರಾದರೂ ಒಂದು ವೇಳೆ ಕಾಮ್ಯ ಕರ್ಮ ನಿಷ್ಕಾಮ ಕರ್ಮಗಳು ಜೊತೆಗೆ ಸೇರಿ ಸಾಧನ ಆಗಬಹುದು ಅಂತ ಹೇಳಿದ್ದಿದ್ರೆ ಅದು ಪ್ರಸಕ್ತ ಆಗ್ತಿತ್ತಿಲ್ಲಿ. ಅದನ್ನ ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದಾಗಿದೆ. ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಅದನ್ನ ನಿಷೇಧ ಮಾಡೋದು ಅಪ್ರಸಕ್ತ ನಿಷೇಧ ಅಂತ ದೋಷ ಬರ್ತದೆ. ಅದರ ಪ್ರಸಕ್ತಿಯೇ ಬಂದಿಲ್ಲ. ಯಾರು ಹೇಳಿದ್ರು ನಿಮಗೆ? ಕಾಮ್ಯ ಕರ್ಮ ನಿಷ್ಕಾಮ ಕರ್ಮಗಳ ಜೊತೆಗೆ ಸೇರಿ ಜ್ಞಾನ ಸಾಧನ ಆಗಬಹುದು ಅನ್ನೋ ಪ್ರಶ್ನೆನೇ ಬಂದಿಲ್ಲ ನಮ್ಗೆ. ಅದನ್ನ್ಯಾಕೆ ನಿಷೇಧ ಮಾಡ್ಬೇಕಿಲ್ಲಿ ಅವಳು? ಅಪ್ರಸಕ್ತ ನಿಷೇಧ. ಮತ್ತೆ ಶಿವ ಪರಮಾತ್ಮನ ಜ್ಞಾನ ಪಡೆದವನಲ್ಲ, ಅದಕ್ಕಾಗಿ ಅವನು ಸಾಧನ ಮಾಡಬೇಕು ಅನ್ನೋದು ಕೂಡ ಸರಿಯಲ್ಲ. ಅವನಿಗೆ ಪರಮಾತ್ಮನ ಜ್ಞಾನ ಇಲ್ಲ, ಅದಕ್ಕೆ ಅವನು ಸಾಧನೆ ಮಾಡ್ತಾ ಇದ್ದಾನೆ ಅಂತೆ ಅವ್ರು ಹೇಳ್ದಂಗಾಯ್ತಲ್ಲ. ಜ್ಞಾನ ಸಾಧನ ನಿಷ್ಕಾಮ ಕರ್ಮ ಅದು ಜ್ಞಾನ ಸಾಧನ, ಅವನು ಜ್ಞಾನ ಸಾಧನೆ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ. ಅದು ಕೂಡ ಸರಿಯಾಗೋದಿಲ್ಲ. ಶಿವ ಅಪರೋಕ್ಷ, ಅವನು ಅಪರೋಕ್ಷಕ್ಕೋಸ್ಕರ ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳೋದು ಸರಿಯಾಗೋದಿಲ್ಲ. ಹಾಗಾಗಿ ವೀರರಾಗ ವ್ಯಾಖ್ಯಾನದಲ್ಲೂ ಕೂಡ ಈ ರೀತಿಯಾದ ಅನುಪಪತ್ತಿ ಬರ್ತದೆ. ಇನ್ನು ಶುಕದೇವ ವ್ಯಾಖ್ಯಾನದ ಪ್ರಕಾರ ನೋಡೋಣ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಪರಮಾತ್ಮನಿಗೆ ಬಂಧಕ ಕರ್ಮ ಮೋಚಕ ಕರ್ಮ ಎರಡೂ ಹೇಗೆ ಇಲ್ವೋ ಹಾಗೆ ಸಂಸಾರಿಗಳಿಗೂ ಕೂಡ ಎರಡೂ ರೀತಿಯಾದ ಕರ್ಮ ಇಲ್ಲ. ಯೋಗಿಗಳಿಗೂ ಎರಡೂ ರೀತಿಯಾದ ಕರ್ಮ ಇಲ್ಲ. ಎರಡೂ ಪರಸ್ಪರ ವಿರುದ್ಧವಾದ್ದರಿಂದ ಮೋಚಕ ಕರ್ಮ ಬಂಧಕ ಕರ್ಮ ಅನ್ನೋದೆರಡೂ ಪರಸ್ಪರ ವಿರುದ್ಧ. ಆದ್ರಿಂದ ಈ ಎರಡು ಯೋಗಿಗಳಿಗೂ ಇಲ್ಲ, ಸಂಸಾರಿಗಳಿಗೂ ಇಲ್ಲ. ಪರಮಾತ್ಮನಿಗೆ ಹೇಗೆ ಇಲ್ವೋ ಹಾಗೆ. ಹೀಗಾಗಿ ನೀವು ಸಂಸಾರಿಗಳು ಕೇವಲ ಬಂಧಕ ಕರ್ಮ ಮಾಡ್ರಿ, ನಾವು ಯೋಗಿಗಳು ಕೇವಲ ಮೋಚಕ ಕರ್ಮ ಮಾಡ್ತೇವೆ, ಅದನ್ನ ನೀವು ಆಕ್ಷೇಪ ಮಾಡಬೇಡ್ರಿ ಅಂತ ಹಿಂಗೆ ಹೇಳ್ತಾ ಇದ್ದಾಳೆ ಸತೀದೇವಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನೀವು ಸಂಸಾರಿಗಳು ಬಂಧಕ ಕರ್ಮ ಮಾಡ್ರಿ, ನಾವು ಯೋಗಿಗಳು ಮೋಚಕ ಕರ್ಮ ಮಾಡ್ತೇವೆ. ಹಾಗಾಗಿ ನಾವು ಮಾಡೋ ಕರ್ಮವನ್ನು ನೀವು ಆಕ್ಷೇಪ ಮಾಡಬೇಡ್ರಿ, ನೀವು ಮಾಡೋ ಕರ್ಮವನ್ನು ನಾವು ಆಕ್ಷೇಪ ಮಾಡೋದಿಲ್ಲ ಅಂತ ಹೀಗೆ ಸತೀದೇವಿ ದಕ್ಷ ಪ್ರಜಾಪತಿಗೆ ಹೇಳ್ತಾ ಇದ್ದಾಳೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಶುಕದೇವ ವ್ಯಾಖ್ಯಾನ. ಇದೂ ಸರಿಯಲ್ಲ. ಇಲ್ಲಿ ಅವರು ಪರಮಾತ್ಮನ ತಗೊಂಡ್ಬಂದಿದ್ದಾರೆ ಮಧ್ಯದಲ್ಲಿ. ಪರಮಾತ್ಮನಿಗೆ ಬಂಧ ಇಲ್ಲ, ಅವನಿಗೆ ಮೋಕ್ಷವೂ ಬರಬೇಕಾಗಿಲ್ಲ. ಅವರು ಪರಮಾತ್ಮನನ್ನ ದೃಷ್ಟಾಂತ ಇಟ್ಟುಕೊಂಡು ಪರಮಾತ್ಮನಿಗೆ ಬಂಧಕ ಕರ್ಮ ಮೋಚಕ ಕರ್ಮ ಎರಡೂ ಹೇಗೆ ಇಲ್ವೋ ಹಾಗೆ ಸಂಸಾರಿಗಳಿಗೂ ಇಲ್ಲ, ಯೋಗಿಗಳಿಗೂ ಇಲ್ಲ. ಆದ್ರಿಂದ ನೀವು ಸಂಸಾರಿಗಳು ಬಂಧಕ ಕರ್ಮ ಮಾಡ್ರಿ, ನಾವು ಯೋಗಿಗಳು ಮೋಚಕ ಕರ್ಮ ಮಾಡ್ತೇವೆ, ಆಕ್ಷೇಪ ಮಾಡಬೇಡ್ರಿ ಅಂತ ಹಿಂಗೆ ಅವಳು ಹೇಳ್ತಾ ಇದ್ದಾಳೆ ಅಂತ ಆದ್ರೆ, ಪರಮಾತ್ಮನನ್ನ ಇಲ್ಲಿ ಅವನಿಗೂ ಬಂಧ ಇದೆ ಅಂತ ಹೇಳಬೇಕಾಗ್ತದೆ. ಅವನಿಗೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಬಂಧ ಇದ್ದಿದ್ರೆ ಮೋಕ್ಷ ಬರ್ಬೇಕಾಗ್ತಿತ್ತು, ಅವನ ಯಾಕೆ ಮೋಚಕ ಕರ್ಮ ಮಾಡ್ಬೇಕು? ಇನ್ನು ಯೋಗಿಗಳಿಗೆ ಬಂಧ ಇದೆ, ಆದ್ರೆ ಇನ್ನೂ ಮೋಕ್ಷ ಆಗಿಲ್ಲ. ಪರಮಾತ್ಮನಿಗೂ ಯೋಗಿಗಳಿಗೂ ಇಲ್ಲಿ
ದೃಷ್ಟಾಂತ ದಾರ್ಷ್ಟಾಂತಿಕ ಕೊಟ್ಟದ್ದೇ ಸರಿಯಲ್ಲ. ಅವರಿಬ್ಬರಿಗೂ ಎಲ್ಲಿ ಯಾವ ರೀತಿಯಲ್ಲಿ ಸಾಮ್ಯ ಇಲ್ಲಿ? ಇವರಿಗೆ ಯೋಗಿಗಳಿಗೆ ಬಂಧ ಇದೆ, ಇನ್ನು ಮೋಕ್ಷ ಸಿಕ್ಕಿಲ್ಲ. ಪರಮಾತ್ಮನಿಗೆ ಬಂಧ ಇಲ್ಲ, ಮೋಕ್ಷವೂ ಬರಬೇಕಾಗಿಲ್ಲ. ಹಾಗಾಗಿ ಸಾಮ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪರಮಾತ್ಮನಿಗೆ ಯಾವ ಕರ್ತವ್ಯ ಕರ್ಮವೂ ಇಲ್ಲ. ಯೋಗಿಗಳಿಗೆ ಮೋಚಕ ಕರ್ಮದ ಅವಶ್ಯಕತೆ ಇದೆ. ಈ ಅಂಶದಲ್ಲಿಯೂ ಸಾಮ್ಯ ಇಲ್ಲ. ಆದ್ರಿಂದ ಪರಮಾತ್ಮನ ಉದಾಹರಣೆ ಕೊಟ್ಟಿದ್ದು ವ್ಯರ್ಥ. ಹಾಗಾಗಿ ಸುಖದೇವ ವ್ಯಾಖ್ಯಾನದಲ್ಲೂ ಕೂಡ ಹೇಳಿದ್ದು ಸರಿ ಇಲ್ಲ. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಅಂತನ್ನಲ್ಲಿ ಅದನ್ನ ಪದ ವಿಭಾಗ ಮಾಡ್ಕೊಳ್ಳದೆ ಸರಿಯಾಗಿಲ್ಲ ಅವರು. ತಥಾ ಬ್ರಹ್ಮಣಿ ಅಂತಿದೆ ಅಲ್ಲ, ತಥಾ ಆ ಬ್ರಹ್ಮಣಿ ಅಂತ ಪದ ವಿಭಾಗ ಮಾಡ್ಕೊಳ್ಬೇಕು. ಅದಕ್ಕೆ ಅಲ್ಲಿ ಎಸ್ ಹಾಕೊಳ್ಬೇಕು, ಮಧ್ಯದಲ್ಲಿ 2 ಎಸ್ ಹಾಕೊಳ್ಬೇಕು. ಸ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ. ತಥಾ ಬ್ರಹ್ಮಣಿ, ಆ ಅಂತ ಎಳ್ಕೊಳ್ಬೇಕು ಅದನ್ನ. ತಥಾ ಆ ಬ್ರಹ್ಮಣಿ, ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಪರೋಕ್ಷವಾಗಿ ಪರಬ್ರಹ್ಮನನ್ನ ತಿಳಿದವನು ಯಾರಿದ್ದಾನೋ ಅವನು ಅಪರೋಕ್ಷ ಜ್ಞಾನಿ, ಜೀವನ್ಮುಕ್ತ ಅಂತ ಅರ್ಥ ಬರ್ತದೆ ಆ ಬ್ರಹ್ಮಣಿ. ಅದರಲ್ಲೂ ವಿಶೇಷವಾಗಿ ದೇವತಾ ಪುರುಷ ಆ ಬ್ರಹ್ಮ ಅಂತ ಕರೆಸ್ಕೊಳ್ತಾನೆ. ಪ್ರಕೃತದಲ್ಲಿ ಶಿವ ಅಂಥವನು ಆ ಬ್ರಹ್ಮನಾಗಿದ್ದಾನೆ. ಅಂದ್ರೆ ದೇವೋತ್ತಮ, ದೇವತೆಗಳಲ್ಲೇ ಉತ್ತಮನಾದ ದೇವತೆ, ಚೆನ್ನಾಗಿ ಅಪರೋಕ್ಷವನ್ನ ಪಡ್ಕೊಂಡವನು ಅಂತ ಅರ್ಥ. ಸಾಧಾರಣ ಅಪರೋಕ್ಷ ಜ್ಞಾನಿಯೂ ಅಲ್ಲ, ಸಾಧಾರಣ ಜೀವನ್ಮುಕ್ತರಿಗೇನೆ ಆ ಬ್ರಹ್ಮ ಅಂತ ಕರೀತಾರೆ. ಚೆನ್ನಾಗಿ ಭಗವಂತನ ಅಪರೋಕ್ಷ ಜ್ಞಾನ ಪಡೆದವರು ಅಂತ ಅರ್ಥ. ಇವನು ಆ ಬ್ರಹ್ಮ ಅಂದ್ರೆ ವಿಶೇಷವಾಗಿ ದೇವತಾ ಪುರುಷ, ವಿಶೇಷ ಅಪರೋಕ್ಷ ಉಳ್ಳವನು. ಅಂತಹ ಆ ಶಿವನಿಗೆ ಮನುಷ್ಯರು ಮಾಡುವಂತಹ ಆಚಾರ ನಿಯಮ ಅನ್ವಯವಾಗೋದಿಲ್ಲ ಅಂತ ಹೀಗೆ ಹೇಳ್ತಾ ಇರೋದು ಸತೀದೇವಿ. ಅವನು ಆ ಬ್ರಹ್ಮಣಿ, ವಿಶೇಷವಾಗಿ ದೇವತಾ ಪುರುಷನಾಗಿರೋದ್ರಿಂದ, ಅವನು ಅಪರೋಕ್ಷವನ್ನ ಪಡೆದಂತಹ ವಿಶೇಷ ಅಪರೋಕ್ಷ ಜ್ಞಾನಿ ಆಗಿರೋದ್ರಿಂದ ಮನುಷ್ಯರು ಮಾಡುವಂತಹ ಸಾಧಾರಣ ಆಚಾರ ವಿಚಾರ ನಿಯಮಗಳು ಅವನಿಗೆ ಅನ್ವಯಿಸೋದಿಲ್ಲ ಅಂತ. ಇದನ್ನ ಮಧ್ವಾಚಾರ್ಯರು ಆ ಬ್ರಹ್ಮಣಿ ಸಮ್ಯಕ್ ಜ್ಞಾನಿನಿ ಅಂತ ಅರ್ಥ ಬರೆಯುವ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಆ ಬ್ರಹ್ಮಣಿ ಅಂತ ಪದ ವಿಭಾಗ ಮಾಡಿಕೊಂಡು ಅದರ ಅರ್ಥವನ್ನ ಸಮ್ಯಕ್ ಜ್ಞಾನಿನಿ ಅಂತ ಅರ್ಥ ಬರೆದಿದ್ದಾರೆ. ಆ ಬ್ರಹ್ಮ ಅಂದ್ರೆ ಚೆನ್ನಾಗಿ ಪರಮಾತ್ಮನನ್ನ ತಿಳಿದವನು ಅಂತ. ಮುಖ್ಯವಾಗಿ ದೇವತೆಗಳೇ ಆ ಬ್ರಹ್ಮರು. ಚೆನ್ನಾಗಿ ಭಗವಂತನ ಜ್ಞಾನವನ್ನು ತಿಳ್ಕೊಂಡವರು ಅಂದ್ರೆ ದೇವತೆಗಳೇ. ಆ ಸಮ್ಯಕ್ ವಿಜ್ಞಾತಂ ಬ್ರಹ್ಮ ಏನ ಅಂತ ಹಾಗೆ ಸಮಾಸ. ಆ ಅಂದ್ರೆ ಸಮ್ಯಕ್, ವಿಜ್ಞಾತಂ ಬ್ರಹ್ಮ ಏನ ಆ ಬ್ರಹ್ಮ ಅಂತ. ಈ ಇದನ್ನ ಆ ಬ್ರಹ್ಮ ಅನ್ನೋ ಪದಕ್ಕೆ ಚೆನ್ನಾಗಿ ಪರಮಾತ್ಮನನ್ನ ತಿಳಿದವರು ಅದು ದೇವತೆಗಳೇ ಆಗಿರ್ತಾರೆ. ಅವರು ನಿಷ್ಕಾಮ ಕರ್ಮ, ಕಾಮ್ಯ ಕರ್ಮ ಮೊದಲಾದವುಗಳು ಅವರಿಗೆ ಇಲ್ಲ ಅಂತನ್ನೋ ವಿಷಯ ಏನಿದೆ, ಇದನ್ನ ಭವಿಷ್ಯತ್ ಪುರಾಣದ ವಾಕ್ಯವನ್ನ ಉದಾಹರಿಸಿ ನಮಗೆ ಮಧ್ವಾಚಾರ್ಯ ತಿಳಿಸಿಕೊಡ್ತಾರೆ. ಆ ಬ್ರಹ್ಮ ಸ್ಥಿತಧೀರ್ ಜೀವನ್ ಮುಕ್ತಶ್ಚೇತ್ಯಭಿಧೀಯತೆ ಯಸ್ತಸ್ಯ ನ ನಿವೃತ್ತಂ ಚ ಪ್ರವೃತ್ತಂ ಕರ್ಮ ಚೇಷ್ಯತೆ ಯತ್ತು ದೇವಾ ಪ್ರಕುರ್ವಂತಿ ಸಮಃ ನಿಯಮ ಸ್ಮೃತಃ ಸ್ವರ್ಗಾದ್ಯರ್ಥಂ ಪ್ರವೃತ್ತಂ ಸ್ಯಾತ್ ನಿವೃತ್ತಂ ಮುಕ್ತಯೇತು ಯತ್ ಸಮಃ ನಿಯಮೋ ನಾಮ ಕರ್ಮ ಯತ್ವಾಧಿಕಾರಿಣಂ ಕಾರಿಕಂ ಮಹತೋ ನಿಯಮಾದ್ ವಿಷ್ಣೋಃ ಪ್ರೀತ್ಯಾ ಮುಕ್ತೋ ಸುಖೋನ್ನತಿಃ ಕೇಚಿನ್ ನಿವೃತ್ತಮಿತ್ಯಾಹುಃ ಮಹಾನಿಯಮಮಪ್ಯುತ ಇತಿ ಭವಿಷ್ಯತ್ ಪುರಾಣೆ. ಭವಿಷ್ಯತ್ ಪುರಾಣದ ವಾಕ್ಯ ಮಧ್ವಾಚಾರ್ಯರು ಅದನ್ನ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದೆ ಅಂದ್ರೆ, ಆ ಬ್ರಹ್ಮ, ಸ್ಥಿತಧಿ, ಜೀವನ್ಮುಕ್ತ ಇವೆಲ್ಲ ಮುಖ್ಯವಾಗಿ ದೇವತೆಗಳನ್ನ ಕರೆಯತಕ್ಕಂತಹ ಶಬ್ದಗಳು. ಅವರಿಗೆ ಬೇರೆಯವರು ಮಾಡುವ ನಿಷ್ಕಾಮ ಕರ್ಮ ಆಗಲಿ ಅಥವಾ ಕಾಮ್ಯ ಕರ್ಮ ಆಗಲಿ ಇರೋದಿಲ್ಲ, ಕರ್ತವ್ಯ ಅಂತ ಇರೋದಿಲ್ಲ ಅವರಿಗೆ. ಅವ್ರು ಮಾಡೋ ಕರ್ಮಕ್ಕೆ ಮಹಾನಿಯಮ ಅಂತ ಕರೀತಾರೆ.
ಸ ಮಹಾನಿಯಮೋ ನಾಮ ಕರ್ಮ. ಸ್ವರ್ಗ ಮೊದಲಾದ ಫಲದ ಉದ್ದೇಶದಿಂದ ಮಾಡುವ ಕರ್ಮ ಅದು ಕಾಮ್ಯ ಕರ್ಮ. ಪ್ರವೃತ್ತ ಕರ್ಮ, ಕಾಮ್ಯ ಕರ್ಮ ಅಂತ ಹಿಂಗೆಲ್ಲ ಕರೆಸ್ಕೊಳ್ತದೆ. ಮೋಕ್ಷವನ್ನ ಉದ್ದೇಶ ಇಟ್ಟುಕೊಂಡು ಮಾಡುವ ಕರ್ಮ ನಿಷ್ಕಾಮ ಕರ್ಮ ಅಥವಾ ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ತದೆ. ಸ್ವರ್ಗಾದ್ಯರ್ಥಂ ಪ್ರವೃತ್ತಂ ಸ್ಯಾತ್ ನಿವೃತ್ತಂ ಮುಕ್ತಯೇತು ಯತ್. ದೇವ ಪದವಿಯಲ್ಲಿ ಇರ್ತಕ್ಕಂತಹ ಅಧಿಕಾರವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ದೇವತೆಗಳೇನಿದ್ದಾರೆ ಅವರು ಮಾಡುವ ಕರ್ಮ ಅದು ಮಹಾನಿಯಮ ಅಂತ ಕರೆಸ್ಕೊಳ್ತದೆ. ಅದು ಈ ಕಾಮ್ಯ ಕರ್ಮನೂ ಅಲ್ಲ ಅಥವಾ ನಿಷ್ಕಾಮ ಕರ್ಮನೂ ಅಲ್ಲ, ಅದು ಮಹಾನಿಯಮ ಅಂತ. ಮಹಾನಿಯಮ ಅಂದ್ರೆ ಮಹತ್ತಾದ, ಅಂದರೆ ಇತರರಿಗೆ ಸಾಧ್ಯವಿಲ್ಲದೆ ಇರತಕ್ಕಂತಹ ನಿಯಮ, ಅಂದ್ರೆ ವಿಹಿತ ಕರ್ಮಾಚರಣೆ ಉಳ್ಳ ಕರ್ಮ. ಆದ್ದರಿಂದ ಅದನ್ನು ಮಹಾನಿಯಮ ಅಂತ ಕರೀತಾರೆ. ಮಹತೋ ನಿಯಮಾದ್ವಿಷ್ಣೋ ಪ್ರೀತ್ಯ ಮುಕ್ತೌ ಸುಖೋನ್ನತಿ. ಅಂತಹ ಮಹಾನಿಯಮವನ್ನ ಅವರು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಭಗವಂತನಿಗೆ ಪ್ರೀತಿ ಆಗ್ತದೆ. ಅದರಿಂದ ಮುಕ್ತಿಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸುಖ ಉಂಟಾಗ್ತದೆ. ಆನಂದಾಭಿವೃದ್ಧಿ ಅಂತ ಕರೀತಾರೆ. ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಉಂಟಾಗ್ಲಿಕ್ಕೆ ಅದು ಕಾರಣ ಆಗ್ತದೆ. ಅದು ಕೇವಲ ದೇವತೆಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತದ್ದು, ಅದು ಮಹಾನಿಯಮ. ಕೆಲವರು ಜ್ಞಾನಿಗಳು ಈ ದೇವತೆಗಳ ಮಹಾಕರ್ಮವನ್ನು ನಿವೃತ್ತ ಕರ್ಮ ಅಂತಾನೆ ಕರೀತಾರೆ. ಆವಾಗ ನಿವೃತ್ತ ಕರ್ಮ ಅಂದ್ರೆ ಜ್ಞಾನಪೂರ್ವಕವಾದ ನಿಷ್ಕಾಮ ಕರ್ಮ ಅಂತ ಅರ್ಥ. ಈ ಅರ್ಥದಲ್ಲಿ ಕೇಚಿನ್ ನಿವೃತ್ತ ಮಿತ್ಯಾಹು ಮಹಾನಿಯಮಂ ಅಪ್ಯುತ. ಈ ಅರ್ಥದಲ್ಲಿ ದೇವತೆಗಳ ಕರ್ಮವು ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ಬಹುದು ಅಷ್ಟೇ. ಕೆಲವು ಕಡೆಗೆ ದೇವತೆಗಳು ಮಾಡುವ ಕರ್ಮ ನಿವೃತ್ತ ಕರ್ಮ ಅಂತ ಹೇಳಿರಬಹುದು, ಎಲ್ಲಿಯಾದರೂ ವಾಕ್ಯಗಳು ಬಂದಿರಬಹುದು. ಆದ್ರೆ ಅದಕ್ಕಿದೆ ಅರ್ಥ. ಕೆಲವರು ಇದನ್ನೂ ಕೂಡ ನಿವೃತ್ತ ಕರ್ಮ ಅಂತ ಕರೀತಾರೆ. ಕೆಲವು ಜ್ಞಾನಿಗಳು ದೇವತೆಗಳ ಈ ಮಹಾಕರ್ಮವನ್ನು ನಿವೃತ್ತ ಕರ್ಮ ಅಂತ ಕರೀತಾರೆ. ಆವಾಗ ಅಲ್ಲಿ ನಿವೃತ್ತ ಕರ್ಮ ಅನ್ನೋ ಶಬ್ದಕ್ಕೆ ಜ್ಞಾನಪೂರ್ವಕವಾದ ನಿಷ್ಕಾಮ ಕರ್ಮ ಅಂತ ಅರ್ಥ ಇಟ್ಕೊಳ್ಬೇಕು. ಆವಾಗ ದೇವತೆಗಳ ಕರ್ಮನು ನಿವೃತ್ತ ಕರ್ಮ ಆಗಬಹುದು. ಆದರೆ ನಿಜವಾಗ್ಲೂ ದೇವತೆಗಳ ಕರ್ಮ ಅದು ಮಹಾನಿಯಮ ಅಂತ ಕರೆಸ್ಕೊಳ್ತದೆ. ಅದು ನಿಷ್ಕಾಮ ಕರ್ಮನೂ ಅಲ್ಲ, ಸಕಾಮ ಕರ್ಮನೂ ಅಲ್ಲ. ಈ ರೀತಿ ಭವಿಷ್ಯತ್ ಪುರಾಣ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇರೋದ್ರಿಂದ ದೇವತೆಗಳ ಕರ್ಮ ಅದು ಮಹಾನಿಯಮ. ಅಂತಹ ಮಹಾನಿಯಮದಲ್ಲಿ ನಿರತನಾದವನು ಆ ಬ್ರಹ್ಮ, ಚೆನ್ನಾಗಿ ಭಗವಂತನನ್ನ ತಿಳಿದವನು ಅಂತ ಈ ರೀತಿ ಶಿವನನ್ನ ಆ ಬ್ರಹ್ಮ ಅನ್ನೋ ಪದದಿಂದ ಸತೀದೇವಿ ತಿಳಿಸಿಕೊಡ್ತಾ ಇದ್ದಾಳೆ. ಇಂತಹ ಆ ಬ್ರಹ್ಮನನ್ನ ನೀನು ಸರಿಯಾಗಿ ನೀನು ಇದು ಮಾಡ್ತಾ ಇಲ್ಲ, ಅವನು ಆಚಾರ ಶೂನ್ಯನಾಗಿದ್ದಾನೆ ಅಂತ ನಿಂದನೆ ಮಾಡ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತ ಸತೀದೇವಿ ತನ್ನ ತಂದೆಯನ್ನ ಬೋಧನೆ ಮಾಡ್ತಾ ಇದ್ದಾಳೆ. ಇದನ್ನ ಈ ರೀತಿ ಇದಕ್ಕೆ ಅರ್ಥ ಮಾಡಬೇಕು ಅಂತನ್ನೋದು ಮುಂದೆ ನೋಡೋಣ. ಇಲ್ಲಾಯ್ತು. ಕರ್ಮ ಪ್ರವೃತ್ತಂ ಚ ನಿವೃತ್ತಮಪ್ಯುತ ವೇದೇ ವಿವಿಚ್ಯೋ ಭಯಲಿಂಗಮಾಶ್ರಿತಂ ವಿರೋಧಿ ತದ್ಯೌಗಪದೇಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚ್ಯತಿ. ಸಾಕು, ಅಲ್ಲಿಗೆ 20 ಶ್ಲೋಕ ಆಯ್ತು. 21 ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್, ಒಂದ್ 2-3 ಪ್ರಶ್ನೆ ಇದೆ ಆಚಾರ್ಯ. ಕೇಳ್ರಿ. ಇಲ್ಲಿ ಬಂದು ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ, ಮಹಾಕರ್ಮ ಇಲ್ಲಿ ಬಂದು ರುದ್ರದೇವರು ಬಂದು ಮಹಾಕರ್ಮ ಮಾಡ್ತಾರೆ.
ಮಹಾಕರ್ಮ ಬಗ್ಗೆ ಡೆಫಿನೇಷನ್ ಏನು? ಅವ್ರು ಒಂದು ದೇವರ ಪ್ರೀತಿಗೋಸ್ಕರ ಮಟ್ಟು ಮಾಡೋ ಕರ್ಮ ಮಹಾಕರ್ಮವಾ? ಹೌದು, ದೇವತೆಗಳು ಮಾಡುವ ಕರ್ಮ ಏನಿದೆ ಅದನ್ನ ಮಹಾನಿಯಮ ಅಂತ ಕರೀತಾರೆ. ಮಹಾನಿಯಮ, ಅವರಿಗಿರೋ ನಿಯಮ. ಅದು ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಂತ ಹೇಳ್ತಾರೆ. ರೈಟ್. ಅವ್ರು ಮಾಡುವಾಗ ಅದು ಏನ್ ಮಾಡ್ತಾರೆ? ಅವ್ರು ಬಂದು ದೇವರ ಪ್ರೀತಿಗೋಸ್ಕರ ಮಟ್ಟು ಕರ್ಮ ಮಾಡ್ತಾರೆ ಅಂತ ತಗೊಂಡು ಕೈ ಹೆಂಗ? ಹೌದು, ಕೇವಲ ದೇವರ ಪ್ರೀತಿಗೋಸ್ಕರನೇ ಮಾಡ್ತಾರೆ. ದೇವರು ಕೊಟ್ಟ ಕರ್ತವ್ಯ ಅಂತ ತಮ್ಮ ಕರ್ಮವನ್ನ ಅವರು ದೇವತಾ ಪ್ರೀತ್ಯರ್ಥವಾಗೇ ಮಾಡ್ತಾರೆ. ಅಂದ್ರೆ ಸಕಲ ಜೀವರಾಶಿಗಳಲ್ಲಿಯೂ ಕೂತು ನಿಯಂತ್ರಣ ಮಾಡೋದು, ಬ್ರಹ್ಮಾಂಡದ ಹೊರಗೂ ಒಳಗೂ ಎಲ್ಲ ಕಡೆಯಲ್ಲಿ ಜೀವಿಗಳ ಶರೀರದ ಒಳಗೆ ತತ್ವಾಭಿಮಾನಿಗಳಾಗಿ ಮಾಡತಕ್ಕಂಥದ್ದು. ಹೀಗೆ ಅವ್ರದ್ದು ಕರ್ಮನೇ ಬೇರೆ ಇದೆ, ಅದನ್ನೆಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾಕೆ ಅದನ್ನ ನಾವು ಬಂದು ಇದು ನಂಗೆ ತಿಳಿದು ವಾಯುದೇವ್ರು ಒಬ್ರದ ಬಂದು ಅವ್ರಿಗೆ ನಾರಾಯಣ ಅಸ್ತ್ರ ಬಿಟ್ರೆ ಕೂಡ ಬಂದು ಅದು ಕಾಪಾಡ ಬೇಡ ದೇವ್ರು ಇದನ್ನ சொல்லிட்டு ಅವ್ರು ಮೋಕ್ಷಕ್ಕೂ ಕೂಡ ಅವ್ರು ಬೇಡ ಅದಿಲ್ಲ ಎಂಬ ಒಂದು ಪಾಯಿಂಟ್ ನಾವು ನೋಡಿದ್ವು. ಆ ತರ ವಾಯುದೇವ್ರ ತರವೇ ಬಂದು ರುದ್ರದೇವರು ಬಂದು ದೇವ್ರ ಪ್ರೀತಿಗೋಸ್ಕರ ಮಟ್ಟು ಕರ್ಮ ಮಾಡ್ತಾರೆ ತಗೊಂಬಂದ. ಅಫ್ಕೋರ್ಸ್ ವಾಯುದೇವರು ಹೆಚ್ಚಾಗಿ ಮಾಡುವ ಒಂದು, ಇವ್ರು ಕಮ್ಮಿಯ ಮಾಡುವ ಒಂದು ಯೋಗಿದೆ. ಬಟ್ ಹಾಗೆ ವಾಯುದೇವರು ಹೆಚ್ಚಾಗಿ ಮಾಡ್ತಾರೆ, ಇವರು ಕಮ್ಮಿ ಅಷ್ಟೇ. ವಾಯುದೇವರಷ್ಟು ಇವ್ರಿಗೆ ಬರೋದಿಲ್ಲ ಅನ್ನೋದು ಬಿಟ್ರೆ ಇವರು ಕೂಡ ಕೇವಲ ದೇವತಾ ಪ್ರೀತ್ಯರ್ಥವಾಗಿಯೇ ಮಾಡೋದು. ದೇವತೆಗಳೆಲ್ಲರೂ ಕೂಡ ನಿಷ್ಕಾಮ ಕರ್ಮಿಗಳೇ, ಅಂದ್ರೆ ಈಗ ಮಹಾಕರ್ಮಿಗಳೇ ಅವರೆಲ್ಲರೂ ಕೂಡ. ದೇವತೆಗಳೆಲ್ಲರೂ ಕೂಡ ಏನಂತಾರೆ, ಮೋಕ್ಷಕ್ಕೋಸ್ಕರ ಮಾಡ್ತಕ್ಕಂಥವ್ರಲ್ಲ ಕರ್ಮಗಳನ್ನ. ಅವರು ಕೂಡ ಕೇವಲ ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡೋರು. ದೇವತೆಗಳಂದ್ರೆ ಎಲ್ಲಾ ತತ್ವಾಭಿಮಾನಿ ದೇವತೆ ತಗೊಂಬೋಕ, ಎಲ್ಲಾ ದೇವತೆ ತಗೊಂಬೋಕ? ಎಲ್ಲಾ ದೇವತೆಗಳೆಲ್ಲರೂ ಅಪ್ರೋಕ್ಷ ಜ್ಞಾನಿಗಳೇ. ಎಲ್ಲಾ ದೇವತೆಗಳು ತಗೊಳ್ಬೇಕು. ತತ್ವಾಭಿಮಾನಿ ದೇವತೆಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ, ಉಳಿದವರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದರಲ್ಲೂ ವಾಯುದೇವರಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಇರ್ತದೆ. ಇಲ್ಲಿ ಒಂದು ಗೀತೆಯಲ್ಲಿ ಕೊಡಿ, ತಸ್ಯ ಕಾರ್ಯಂ ಕರ್ತವ್ಯಂ ಸಂಧ್ಯಾ ವಂದನಾದಿಕಂ ಕಿಮಪಿ ಕರ್ಮ ರಾಯರು. ಕಾಲ ಕಾಲಕ್ಕೆ ಅವರು ಕರ್ಮಗಳನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ ಮಾತ್ರ. ನಾವು ಓದ ಚಾಪ್ಟರ್ ಅಲ್ಲಿ 23ನೇ ಶ್ಲೋಕ, ಈ 23ನೇ ಶ್ಲೋಕ ಅಲ್ಲಿ ಬಂದು ನಾವು ಡಿಸ್ಕಸ್ ಮಾಡಿದ್ದೆವು. ಬ್ರಹ್ಮನಲ್ಲಿರುವ ದೇವರನ್ನ ಬಂದು ರುದ್ರದೇವರು ಧ್ಯಾನ ಮಾಡ್ತಾ ಇದ್ರು. ದಕ್ಷ ಬಂದು ಅವನಿಗೆ ಗೊತ್ತಾಗಿಲ್ಲ ಅಂತ ಏನಿಲ್ಲ, ಗೊತ್ತಾಗಿತ್ತು. ಅಲ್ಲಿ ಬ್ರಹ್ಮನಲ್ಲಿರುವ ದೇವರನ್ನ ಬಂದು ಧ್ಯಾನ ಮಾಡ್ತಾರಂದ್ರೆ ಇಲ್ಲಿ ಹೇಳ್ತಾರ ತನ್ನ ಬಿಂಬಮೂರ್ತಿನ ಧ್ಯಾನ ಮಾಡ್ತಾರಂತಾರ. ಅಲ್ಲಿ ಬಂದು ಬ್ರಹ್ಮದೇವಲಿರುವ ದೇವರನ್ನ ಧ್ಯಾನ ಮಾಡ್ತಾರಂತ ನಾವು ನೋಡಿರಿ. ನಾವು 23ನೇ ಶ್ಲೋಕ ತಗೊಂಡ್ರೆ ಇಲ್ಲಿ ಹೌದೌದು, ಪ್ರಕೃತಕ್ಕಾಗುವಾಗ ಬ್ರಹ್ಮದೇವರ ಅಧಿಷ್ಠಾನದಲ್ಲಿ ಧ್ಯಾನ ಮಾಡ್ತಾ ಇದ್ದ ಅಂತಾನೆ. ಆದ್ರೆ ಇಲ್ಲಿ ಅವಳು ಹೇಳ್ತಾ ಇರೋದು ಟೋಟಲಿ ಆಗಿ ರುದ್ರದೇವರು ಹೇಗಿರ್ತಾರೆ ಯಾವಾಗ್ಲೂ ಅನ್ನೋದನ್ನ ಇಲ್ಲಿ ಹೇಳಿದ್ದವಳು. ಟೋಟಲಿ ಆಗಿ ರುದ್ರದೇವರು ಬಿಂಬಮೂರ್ತಿ ದರ್ಶನವನ್ನ ಮಾಡ್ತಾ ಸದಾ ಕಾಲ ಅವರು ಭಗವದ್ಧ್ಯಾನ ಪರರಾಗಿಯೇ ಇರ್ತಾರೆ. ಒಂದು ರೂಪದಿಂದ ರುದ್ರದೇವರು ಸದಾ ಕಾಲ ಬಿಂಬ ದರ್ಶನವನ್ನ ಮಾಡ್ತಾ ಅಲ್ಲಿ ಭಗವದ್ಧ್ಯಾನ ಆಸಕ್ತರಾಗಿಯೇ ಇರ್ತಾರೆ. ಅದನ್ನ ಇಲ್ಲಿ ಅವಳು ಹೇಳ್ತಾ ಇರೋದು. ಅವನಿಗೆ ಯಾವುದೇ ರೀತಿಯಾದ ಕರ್ತವ್ಯಗಳು ಅಂತ ಇರೋದಿಲ್ಲ, ಅವನಿಗೆ ನಿಯಮಗಳು ಇರೋದಿಲ್ಲ. ಈಗ ಸಭೆಗೆ ಬಂದಾಗ ಎದ್ದು ನಿಂತು ಗೌರವ ಕೊಡಬೇಕಾಗಿತ್ತು ಅನ್ನೋ ಇಂಥ ನಿಯಮ, ಇದೆಲ್ಲ ಸಾಧಾರಣ ಮನುಷ್ಯರಿಗೆ ಇರ್ತಕ್ಕಂಥ ನಿಯಮಗಳು. ಇಂಥ ನಿಯಮಗಳೆಲ್ಲ ಅವನಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಸದಾ ಬಿಂಬ ದರ್ಶನದಿಂದ ಧ್ಯಾನಪರನಾಗಿರ್ತಕ್ಕಂಥವನು ಶಿವ ಅನ್ನೋ ಮಾತನ್ನ ಇಲ್ಲಿ ಸಾದಾ ಟೋಟಲಿಯಾಗಿ ಹೇಳ್ತಾ ಇರೋದು. ಪ್ರಕೃತದಲ್ಲಿ ಅಲ್ಲಿ ನಡೆದದ್ದು ಎದುರಿಗೆ ಬ್ರಹ್ಮದೇವರು ಬೇರೆ ಕೂತಿದ್ರಲ್ಲ, ಆ ಬ್ರಹ್ಮನನ್ನ ನೋಡ್ತಾ ಬ್ರಹ್ಮ ಅಧಿಷ್ಠಾನದಲ್ಲಿ ಭಗವದ್ಧ್ಯಾನವನ್ನ ಮಾಡ್ತಾ ಇದ್ರು. ಅಲ್ಲೂ ಹೇಳುವಾಗ ಏನ್ ಹೇಳಿದ್ದಾರೆ, ಎಷ್ಟನೇ ಶ್ಲೋಕ ಅದು? 23ನೇ ಶ್ಲೋಕ 23. ಅಲ್ಲೂ ಕೂಡ ಹೇಳುವಾಗ ಏನ್ ಹೇಳಿದ್ದಾರೆ ಅಂದ್ರೆ, ಬ್ರಹ್ಮ ಅಧಿಷ್ಠಾನದಲ್ಲಿ ಏನ್ ಮಾಡ್ತಾ ಇದ್ರು, ಬ್ರಹ್ಮಾದಿ ಶರೀರಂ ಹಿಂದಿನ ಅಧ್ಯಾಯವಾ? ಹಿಂದಿನ 3ನೇ ಅಧ್ಯಾಯ. 3ನೇ ಅಧ್ಯಾಯವಾ? ಒಂದು 3ನೇ ಅಧ್ಯಾಯ ಕರ್ಸಿ ಶ್ಲೋಕ 23ನೇ ಶ್ಲೋಕ.
ತತ್ವಂ ಸತ್ವಂ ವಿಶುದ್ಧಂ. ವಿಶುದ್ಧಂ. ಹ್ಮ್ ಅಲ್ಲಿ ಬ್ರಹ್ಮನ ಅಧಿಷ್ಠಾನದಲ್ಲಿ ಸರಿ. ವಾಸುದೇವ ಅಂತೇನೋ ಹೇಳಿದ್ದಾರೆ ನೋಡಿ. ವಿಶುದ್ಧಂ ಸತ್ವಂ ಚ ಯಸ್ಮಿನ್ ಭಗವಾನ್ ವಾಸುದೇವಃ ಹಿ ಅಧೋಕ್ಷಜಃ ಮೇ ಮನಸಾ ವಿಧೀಯತೆ ಅಂತ. ಹ್ಮ್ ಪರಮಪುರುಷನಾದ ಅಧೋಕ್ಷಜ ನನಗೆ ಧ್ಯಾನದಲ್ಲಿ ಕಾಣ್ತಾ ಇದ್ದ. ಹ್ಮ್ ಶುದ್ಧ ಸತ್ವಾತ್ಮಕವಾದ ಚತುರ್ಮುಖ ಬ್ರಹ್ಮ ಶರೀರದ ಅಧಿಷ್ಠಾನದಲ್ಲಿ ವಾಸುದೇವ ಅಂತ ಕರೆಸಿಕೊಂಡಿರ್ತಕ್ಕಂತಹ ಪರಮಪುರುಷ ಅಧೋಕ್ಷಜ ನಾರಾಯಣ ಅವನು ನನಗೆ ಕಾಣಿಸ್ತಾ ಇದ್ದ ಹ್ಮ್ ಅಂತ. ಅವನೇ ನನ್ನ ಬಿಂಬ, ಅವನು ಬೇರೆ ಅಲ್ಲ, ಇವನು ಬೇರೆ ಅಲ್ಲ. ನಾನು ನನ್ನ ಮನಸ್ಸಿನಿಂದ ಮನಸ್ಸಿನಿಂದಲೇ ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಮನಸ್ಸಿನಿಂದ ನಾನು ವಿಶೇಷವಾಗಿ ಧ್ಯಾನ ಮಾಡ್ತಾ ಇದ್ದೆ. ಅದು ಅಧಿಷ್ಠಾನ ಎದುರಿಗೆ ಇರುವ ಬ್ರಹ್ಮದೇವರ ಶರೀರ, ಅದು ಶುದ್ಧ ಸತ್ವಾತ್ಮಕವಾದ ಶರೀರ. ಆ ಶರೀರದಲ್ಲಿ ನಾನು ನನ್ನ ಮನಸ್ಸಿನಿಂದಲೇ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದೆ ವಿಶೇಷವಾಗಿ. ಅಂದ್ರೆ ನನ್ನ ಒಳಗೆ ಇರುವ ಆ ವಾಸುದೇವ ಬೇರೆ ಅಲ್ಲ, ಈ ಎದುರಿಗೆ ಕಾಣುವ ಬ್ರಹ್ಮದೇವರ ಶರೀರದ ಒಳಗೆ ಇರುವ ಆ ಅಧೋಕ್ಷಜ ಬೇರೆ ಅಲ್ಲ, ಒಬ್ಬನೇ. ಬಟ್ ಅದು ಆ ರೀತಿಯಾದ ಹಾಗೆ. ಆದ್ರೆ ಅವ ಬಿಂಬಮೂರ್ತಿ ಇಲ್ಲಲ್ಲವಾ, ಅದು ಬಂದು ಬ್ರಹ್ಮದೇವರಲ್ಲಿ. ನೀವ್ ಹೇಳೋ ಪಾಯಿಂಟ್ ಇಬ್ಬರಿಗೂ ಬಂದು ಭೇದ ಇಲ್ಲ. ನನ್ನ ಬಿಂಬಮೂರ್ತಿಯು ನಾನು ಬ್ರಹ್ಮನ ದೇವರಿಗೂ ಭೇದ ಇಲ್ಲ. ಆದ್ರೆ ನಾವು ಧ್ಯಾನ ಮಾಡೋದು ಅಲ್ಲಿರೋ ಅಧಿಷ್ಠಾನ ಅಂದ್ರೆ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯ ರೂಪ ಅಧಿಷ್ಠಾನಂ ವಿಹಾಯ, ರೈಟ್? ಅದು ಇವರು ಕೊಟ್ಟಿದ್ದಾರೆ ನೋಡಿ, ಪ್ರಕಾಶಿಕಲ್ ಕೆಳ ಕೊಟ್ಟಿದ್ದಾರೆ ಮೂರನೇ. ಸೊ ಅದು ಅಸಂಪ್ರಜ್ಞಾನ ಸಮಾಧಿ ಡೆಫಿನೇಷನ್ ಕೂಡೋದಿಲ್ಲಲ್ವಾ? ಅಲ್ಲ 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 ಅಲ್ಲ, ಇದು ಅಸಂಪ್ರಜ್ಞಾತ ಸಮಾಧಿ ಅಲ್ಲ. ಅಲ್ಲ. ಓಕೆ. ಅದಕ್ಕೆ ಇಲ್ಲಿ ಅವರಿಗಿರೋದು ನಿಯಮನೇ ಬೇರೆ, ಮಹಾನಿಯಮ ಅಂತ ಹೇಳಿದ್ದು. ದೇವತೆಗಳಿಗಿರುವ ನಿಯಮನೇ ಬೇರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿರೋರಿಗೇನೂ ತಸ್ಯ ಕಾರ್ಯ ನ ವಿದ್ಯತೆ. ಸಾಧಾರಣ ಮನುಷ್ಯರಿಗೆ ಇದು, ಬೇರೆಯವರಿಗೆ ಜ್ಞಾನಿಗಳಿಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಾಗಲೇ ಅವರಿಗೆ ಬೇರೆ ಕರ್ತವ್ಯಗಳು ಅಂತ ಇರೋದಿಲ್ಲ. ಹೀಗಿರುವಾಗ ಇದು ಮಹಾನಿಯಮದಲ್ಲಿರ್ತಕ್ಕಂಥವನು ರುದ್ರ ಅಂತ. ಅವನ ನೀವು ಬೊಯ್ತಾನೆ ಹೇಳ್ತಾರ್ಯಾ? ಅವನ ನೀವು ಹೋಗಿ ಬೊಯ್ತಾನೆ ಎಂಬ ಪಾಯಿಂಟ್ ತಗೊಂಡ್ಬರ್ತಾರ್ಯಾ? ಇಲ್ಲ ಅವ ಬಂದ್ರೆ ಮರ್ಯಾದೆ ಕೊಳ್ಳ ಹಂಗೆಂಬ ಒಂದು ನೀ ಹೇಳಿದೆ ಅದು ತಪ್ಪು? ಎರಡೂ ಹೇಳ್ತಾಳೆ ಅವಳು. ಮೊದಲು ಬಂದು ಅವನಿಗೆ ಕೋಪ ಬರ್ತಾವ, ಬಂದು ರುದ್ರದೇವ ನಿಂತು ಮರ್ಯಾದೆ ಕೊಡೋದಿಲ್ಲ. ಆಮೇಲೆ ರುದ್ರದೇವನ ಬೊಯ್ತಾಣ, ಎರಡೂ ಮಾಡ್ತಾಣ ಅವ. ಇಲ್ಲಿ ಬಂದು ಸತೀದೇವಿ ಮಹಾಕರ್ಮ ಮಾಡ ಅಂತವರಿಗೆ ಬಂದು ಅಂತವನ್ನ ಮುಂದೆ ನೀ ಬೊಯ್ತೀನಿ ಹಂಗೆ ಎಂಬ ಪಾಯಿಂಟ್ ತಗೊಂಡ್ಬರ್ತಾಳೆಯಾ? ಇಲ್ಲ ಅವಳಿಗೆ ಒಂದು ಎದ್ದು ನಿಂತು ಮರ್ಯಾದೆ ಎರಡು. ಮೊದಲು ಇಷ್ಟ ತನಕ ಬೈದಿದ್ದು, ಅವನನ್ನ ನಿಂದನೆ ಮಾಡಿದ್ದು ಸರಿಯಲ್ಲ. ನಿಂದನೆ ಮಾಡುವಾಗಲೇನೆ ನೀನು ಆ ವಾಕ್ಯ ಹೇಳಿದೆ. ಅವನು ಏನ್ ಮಾಡ್ದ? ಇದು ನಿಯಮ ಉಲ್ಲಂಘನೆ ಮಾಡಿದ. ಹಿಂದಿನವರು ನಡ್ಕೊಂಡು ಬಂದ ಆಚಾರ ನಿಯಮ, ಅಂದ್ರೆ ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅನ್ನೋ ಆ ನಿಯಮ ಏನಿದೆ, ಆ ನಿಯಮವನ್ನ ಉಲ್ಲಂಘನೆ ಮಾಡಿದವನಿವನು ಅಂತ ನಿಂದನೆ ಮಾಡ್ತಾ ಇದ್ದಾಳ. ನಿಂದನೆ ಒಳಗೆ ಅದು ಸೇರ್ಕೊಂಡಿದೆ. ಅದು ಆ ಪಾಯಿಂಟ್ ಅನ್ನು ಇಟ್ಟುಕೊಂಡು ಇವಾಗ ಹೇಳ್ತಾ ಇರೋದು ತಸ್ಯ ಕಾರ್ಯ ನ ವಿದ್ಯತೆ. ಅವನಿಗೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಧ್ಯಾನಾಸಕ್ತನಾಗಿರ್ತಾನಾದ್ರಿಂದ ಅವನು ಎದ್ದು ನಿಂತು ಗೌರವ ಕೊಡೋ ಅವಶ್ಯಕತೆ ಇರಲಿಲ್ಲ. ಅದನ್ನ ನೀನು ಪರ್ಟಿಕ್ಯುಲರ್ ಆಗಿ ಎತ್ತಿ ತೋರಿಸಿ ನಿಂದನೆ ಮಾಡ್ತಾ ಇದೆಯಲ್ಲ ರುದ್ರನನ್ನ, ಇದು ಸರಿಯಲ್ಲ ಅಂತ. ಹಾಗೆ ಗುರುಗಳೇ ಒಂದು ಪ್ರಶ್ನೆ. 20ನೇ ಶ್ಲೋಕದಲ್ಲಿ ಸ್ವಯಂ ಯಥಾ ಬಿಂಬಮೂರ್ತಿ ದರ್ಶನ ಎಂಬುದು ಯಥಾ ಅಂತ ಹೇಳೋದಿಲ್ಲ, ನೀವು ತಥಾ ಅಂತ ಹೇಳಿದ್ದೀರಾ? ಒಬ್ರು ಕೇಳ್ರಿ. ಇಲ್ಲ, ಬಿಂಬಮೂರ್ತಿ ದರ್ಶನ ಎಂಬುದು ಕ್ಷಣ ಕಾಲದಲ್ಲಿ ಆಗತ್ತೆ ಅಂತ ಸಾಮಾನ್ಯ ಕೇಳಿ ಬಂದಿದೆವು. ಆದ್ರೆ ಇಲ್ಲಿ ರುದ್ರದೇವ ಯಾವಾಗ್ಲೂ ಬಿಂಬಮೂರ್ತಿ ದರ್ಶನ ಮಾಡ್ತಾನ ಅಂದ್ರೆ ಹೇಗೆ ತಗೊಳ್ಳೋದು? ಅವರಿಗೆ ಇದು ನೀವು ಹೇಳೋದು ಕ್ಷಣ ಕಾಲದಲ್ಲಿ ಆಗತ್ತೆ ಅನ್ನೋದು ಮನುಷ್ಯರಿಗೆ ಬೇರೆ, ಮನುಷ್ಯರಿಗೆ, ಸಾಧಾರಣ ಮನುಷ್ಯರಿಗೆ ಅಥವಾ ಕೆಲವು ಸಾಧನೆ ಕಡಿಮೆ ಇರ್ತಕ್ಕಂಥವರಿಗೆ ಒಂದು ಕ್ಷಣದಲ್ಲಿ ಆಗತ್ತೆ ಅಷ್ಟೇ. ಇವರಿಗೆ ದೇವತೆಗಳು, ಇವರು ಅದರಲ್ಲೂ ದೇವತೆಗಳಲ್ಲಿ ಉತ್ತಮ ದೇವತೆಗಳು ರುದ್ರದೇವರು, ಹಾಗಾಗಿ ಸದಾ ಬಿಂಬ ದರ್ಶನ ಇರುತ್ತೆ ಅವರಿಗೆ. ಬಟ್ ಮನುಷ್ಯರುಗಳು ಆ ಬಿಂಬಮೂರ್ತಿ ಧ್ಯಾನ ಮಾಡ್ತಾನೆ ಇರ್ಬೇಕಲ್ವ ಯಾವಾಗ? ಹಾಗಲ್ಲ ರೀ, ಅಂದ್ರೆ ಬಿಂಬ ದರ್ಶನ ಆಗಲ್ಲ ಅಂತ ಹೇಳ್ತಿರೋದು. ಧ್ಯಾನ ಮಾಡಬೇಕು, ಸದಾ ಧ್ಯಾನ ಮಾಡ್ತಾ ಇರ್ಬೇಕು. ಕಷ್ಟ ಅದು. ಆ ಧ್ಯಾನ ಸದಾ ಕಾಲ ಮಾಡೋದು ತುಂಬಾ ಕಷ್ಟ. ಬಿಂಬ ದರ್ಶನ ಯಾವಾಗೋ ಒಂದ್ ಸಮಯದಲ್ಲಿ ಆಗತ್ತೆ. ಯಾವಾಗ್ಲೂ ಬಿಂಬ ದರ್ಶನ ದೇವತೆಗಳಿಗೆ ಮಾತ್ರ ಆಗ್ತಾ ಇರ್ತದೆ.
ಅದರಲ್ಲೂ ವಿಶೇಷವಾಗಿ ಸ್ಪಷ್ಟವಾಗಿ ರುಜುಗಳಿಗೆ ಮಾತ್ರ ಆಗತ್ತೆ. ದೇವತೆಗಳಿಗೂ ಅಷ್ಟು ಸ್ಪಷ್ಟತೆ ಇಲ್ಲ ಅದರಲ್ಲಿ. ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಅಷ್ಟೇ. ಅವರಿಗೂ ಸದಾ ಬಿಂಬ ದರ್ಶನ ಇದೆ. ಸರಿ ಸರಿ. ಗುರುಗಳ 20ನೇ ಶ್ಲೋಕದಲ್ಲಿ ಧನ್ಯವಾದಗಳು ಆಚಾರ್ಯ. ದ್ವಯಂ 20ನೇ ಶ್ಲೋಕ. ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಏನಿದೆ ನಿಮ್ಮಲ್ಲಿ ಏನಿದೆ? ಈ ಪುಸ್ತಕದಲ್ಲಿ ಬಂದು ಯಥಾ ಬ್ರಹ್ಮಣಿ ಅಂತದಲ್ಲ. ದ್ವಯಂ ಯಥಾ ಬ್ರಹ್ಮಣಿ ಕರ್ಮ ಹೌದು, ಯಥಾ ಅಂತಿದೆ. ದ್ವಯಂ ತಥಾ ತಥಾ ಅಂತ ಹೇಳಿದ್ರಿ, ಇಲ್ಲಿ ಯಥಾ ಅಂತ ಪ್ರಿಂಟ್ ಆಗಿದೆ. ತಥಾ ವ್ಯಾಖ್ಯಾನದಲ್ಲಿ ಆಚಾರ್ಯ ಯಥಾ ಏನಿದೆ? ಸ್ವಯಂ ಏಕಸ್ಮಿನ್ ಕರ್ತರಿ ಉರ್ಧತ್ವಾತ್ ಉಪರತಂ ತಥಾ ಆ ಬ್ರಹ್ಮಣಿ ಹಂಗೆ ಕೊಟ್ಟಿದ್ದಾರೆ. ವ್ಯಾಖ್ಯಾನದಲ್ಲಿ ನೋಡಿರ ಇವರು ವಿಜಯ ಒಂದು ಯಥಾ ದ್ವಯಂ ಏಕಸ್ಮಿನ್ ಕರ್ತರಿ ಹಂಗೆ ಕೊಟ್ಟು ಉರ್ಧತ್ವಾತ್ ಉಪರತಂ ತಥಾ ಆ ಬ್ರಹ್ಮಣಿ ಸಮ್ಯಕ್ ಜ್ಞಾನಿನಿ. ಎಲ್ಲಿ ಎಲ್ಲಿ ನೀವು ಹೇಳ್ತಾ ಇರೋದು? ನೀವು ವ್ಯಾಖ್ಯಾನ ನೋಡಿರ ತಥೇ ಯಾವ ವ್ಯಾಖ್ಯಾನ? ಯಾವ ವ್ಯಾಖ್ಯಾನ? ಇವರು ಬಂದು ಪದರತ್ನಾವಳಿಯಲ್ಲಿ ಒಂದು 56 ಪೇಜಲ್ಲಿ ತಥಾ ದ್ವಯಂ ರೈಟ್ ದ್ವಯಂ ಇಲ್ಲ ನಂಗೆ ಸಿಗ್ಲಿಲ್ಲ. ಇಲ್ಲ ನಂಗೆ ಒಂದ್ ನಿಮಿಷ ಸಿಕ್ಕಿಲ್ಲ. ಎಲ್ಲಿ ಬರುತ್ತೆ? ಕೊನೆಗೆ ಬರುತ್ತಾ? ಇಲ್ಲ ಮೊದಲ ವಾಕ್ಯ ತಥಾ ಇತಿ ಹಂಗ ಸ್ಟಾರ್ಟ್ ಮಾಡ್ತಾರಲ್ಲ. ಹಾ, ತಥಾ ಇತಿ ದ್ವಯಂ ಇತ್ಯನುವರ್ತತೆ. ಯಥಾ ದ್ವಯಂ ಏಕಸ್ಮಿನ್ ಕರ್ತರಿ ವಿರುದ್ಧತ್ವಾದ ಪರತಂ ತಥಾ ಆ ಬ್ರಹ್ಮಣಿ ಸಮ್ಯ. ತಥಾ ಅಂತಾನೆ ಇದೆ ಅಲ್ಲಿ. ತಥಾ ಅನ್ನೋದೇ ಮೋಸ್ಟ್ಲಿ ವ್ಯಾಖ್ಯಾನ ಇಟ್ಕೊಳ್ಬೇಕು. ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ ಅಂತಾನೆ ಇದೆ. ತಥಾ ಅಂತಾನೆ ಇದೆ ಅಲ್ಲ ಅಲ್ಲೂ ಕೂಡ. ತಥಾ ಅಂತಿದ್ಮೇಲೆ ಯಥಾ ಇಟ್ಕೊಳ್ಳೇಬೇಕು. ಯಥಾ ಅಂತಿದ್ರು ತಥಾ ಅಂತ ಇಟ್ಕೊಳ್ಳೇಬೇಕು. ಹಾಗಾಗಿ ಎರಡನ್ನೂ ಇಟ್ಕೊಳ್ಬಹುದು, ಏನ್ ತಪ್ಪಿಲ್ಲ ಅಲ್ಲಿ. ನಮಗೆ ಯಾವ್ದಕ್ಕೂ ತೊಂದರೆ ಇಲ್ಲ. ಅಲ್ಲಿ ಯಥಾ ದ್ವಯಂ ಏಕಸ್ಮಿನ್ ಕರ್ತರಿ ಅಂದ್ರೆ ಅದೇನಂತ ವೃತ್ತತ್ವಾದ್ ಉಪರತಂ ಹಂಗಂದ್ರೆ ಏನಂತ? ಎರಡು ಒಂದೇ ಏಕ ಸಮಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧತ್ವ ದ್ವಯಂ ಏಕಸ್ಮಿನ್ ಕರ್ತರಿ, ಒಬ್ಬನೇ ಮನುಷ್ಯನಲ್ಲಿ ಎರಡು ಏಕಕಾಲದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ವಿರುದ್ಧವಾದ್ದರಿಂದ. ಹೇಗೋ ಹಾಗೆ ಇವರಲ್ಲಿ ಎರಡೂ ಕರ್ಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವೆರಡೂ ಇವರಲ್ಲಿ ಬರೋದಿಲ್ಲ. ಇವರು ಬೇರೆನೆ, ಇವರಲ್ಲಿ ಇರೋದು ಮೂರನೇದ್ದು ಬೇರೆ ಅಂತ ಅರ್ಥ. ಎರಡು ಇಟ್ಕೊಳ್ಬಹುದು. ಹಾ, ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ.